ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಚಾಣಕ್ಯರ ಅಚ್ಚುಮೆಚ್ಚಿನ ಜೀವನ ಪಾಠಗಳನ್ನು ಕಲಿಯೋಣ. ಚಾಣಕ್ಯ ನೀತಿ. ಜೀವನ ಯಶಸ್ಸಿಗೆ 20 ಅಮೂಲ್ಯ ಸೂತ್ರಗಳು. ಚಾಣಕ್ಯರು ಅಂದರೆ ಕೌಟಿಲ್ಯರು ಪ್ರಾಚೀನ ಭಾರತದ ಮಹಾನ್ ತತ್ವಜ್ಞಾನಿ, ಆಚಾರ್ಯ ಮತ್ತು ರಾಜತಂತ್ರಜ್ಞರು. ಅವರ ನೀತಿಗಳು ಇಂದಿಗೂ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತವೆ. ಚಾಣಕ್ಯ ನೀತಿಯು 20 ಅಮೂಲ್ಯ ಸೂತ್ರಗಳು. 1. ಸಮಯದ ಮಹತ್ವ. ಸಮಯಕ್ಕಿಂತ ದೊಡ್ಡದನ ಇನ್ನೊಂದಿಲ್ಲ. ಸಮಯವನ್ನು ವ್ಯರ್ಥ ಮಾಡಬೇಡಿ. ವಿದ್ಯೆಯ ಮಹತ್ವ. 2. ವಿದ್ಯೆಯ ಮಹತ್ವ. ವಿದ್ಯೆಯ ಶ್ರೇಷ್ಠ ಸಂಪತ್ತು. ಕಳ್ಳರು ಕದಿಯಲು ಸಾಧ್ಯವಿಲ್ಲ, ಅದನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ. 3. ಪರಿಶ್ರಮದ ಮಹತ್ವ. ಪರಿಶ್ರಮಕ್ಕೆ ಪರ್ಯಾಯವಿಲ್ಲ. ನಿರಂತರ ಪ್ರಯತ್ನವೇ ಯಶಸ್ಸಿನ ಕೀಲಿಕೈ. 4. ಗುರಿಯ ಮೇಲೆ ಗಮನ. ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಹರಿಸಿ, ತೊಂದರೆಗಳು ತಾತ್ಕಾಲಿಕ. 5. ರಹಸ್ಯತೆಯ ಮಹತ್ವ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ, ರಹಸ್ಯವೇ ಯಶಸ್ಸಿನ ಬಲ. 6. ಸ್ನೇಹಿತರ ಆಯ್ಕೆ. ಒಳ್ಳೆಯ ಸ್ನೇಹಿತರೇ ಜೀವನದ ಬಲ, ಕೆಟ್ಟ ಸ್ನೇಹಿತರಿಂದ ದೂರವಿರಿ. 7. ಕೋಪವನ್ನು ನಿಯಂತ್ರಿಸಿ. ಕೋಪವು ಬುದ್ಧಿಯನ್ನು ನಾಶ ಮಾಡುತ್ತದೆ. ಕೋಪದ ಸಮಯದಲ್ಲಿ ನಿರ್ಣಯ ಮಾಡಬೇಡಿ. 8. ಕಡಿಮೆ ಮಾತನಾಡಿ ಹೆಚ್ಚು ಕೇಳಿರಿ, ಇದು ಬುದ್ಧಿವಂತರ ಲಕ್ಷಣ. 9. ಧನ ನಿರ್ವಹಣೆ. ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡಿ, ಉಳಿತಾಯವೇ ಭವಿಷ್ಯದ ಭದ್ರತೆ. 10. ಸತ್ಯ ಮತ್ತು ಧರ್ಮ. ಸತ್ಯ ಮತ್ತು ಧರ್ಮವನ್ನು ಪಾಲಿಸುವವನೇ ನಿಜವಾದ ವಿಜಯಿ. 11. ಆತ್ಮವಿಶ್ವಾಸ. ಆತ್ಮವಿಶ್ವಾಸದಿಂದ ಇರುವ ವ್ಯಕ್ತಿ ಯಾವಾಗಲೂ ಯಶಸ್ವಿಯಾಗುತ್ತಾನೆ. 12. ನಿರಂತರ ಕಲಿಕೆ. ನೀವು ಹೊಸದನ್ನು ಕಲಿಯಿರಿ, ಕಲಿಕೆ ಎಂದಿಗೂ ನಿಲ್ಲಬೇಕಾಗಿಲ್ಲ. 13. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಯಾವ ಕೆಲಸಕ್ಕೂ ಮುನ್ನ ಪರಿಸ್ಥಿತಿಯನ್ನು ಸರಿಯಾಗಿ ವಿಶ್ಲೇಷಿಸಿ. 14. ಸೋಲು ಒಂದು ಪಾಠ. ಸೋಲು ಅಂತ್ಯವಲ್ಲ, ಅದು ಕಲಿಯುವ ಸಾಧನ. ಸೋಲಿನಿಂದ ಪಾಠ ಕಲಿತು ಮುಂದೆ ಸಾಗಿರಿ. 15. ನಾಯಕತ್ವ. ಒಳ್ಳೆಯ ನಾಯಕನು ತನ್ನ ಉದಾಹರಣೆಯಿಂದ ಇತರರನ್ನು ಪ್ರೇರೇಪಿಸುತ್ತಾನೆ. 16. ದಯೆ ಮತ್ತು ಉದಾರತೆ. ದಯೆ, ಕರುಣೆ ಮತ್ತು ಉದಾರತೆಯಿಂದ ಜನರ ಹೃದಯ ಗೆಲ್ಲಿರಿ. 17. ಆತ್ಮನಿಯಂತ್ರಣ. ಇಂದ್ರಿಯಗಳನ್ನು ನಿಯಂತ್ರಿಸುವವನೇ ನಿಜವಾದ ಶಕ್ತಿಶಾಲಿ. 18. ವಿಚಾರಿಸಿ ನಿರ್ಧಾರ ಮಾಡಿ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ವಿಚಾರಿಸಿ ನಂತರ ಕಾರ್ಯನಿರ್ವಹಿಸಿ. 19. ಮಾತಿನ ಮಹತ್ವ. ಮಾತು ಮಧುರವಾಗಿರಲಿ, ಆದರೆ ಸತ್ಯವಾಗಿರಲಿ. ಮಾತುಗಳಿಂದಲೇ ಮನಗೆಲ್ಲಬಹುದು. 20. ಧೈರ್ಯ ಮತ್ತು ದೃಢನಿಶ್ಚಯ. ಧೈರ್ಯ ಮತ್ತು ದೃಢನಿಶ್ಚಯದಿಂದ ಯಾವುದೇ ಕಷ್ಟವನ್ನು ಜಯಿಸಬಹುದು. ಚಾಣಕ್ಯರ 5 ಪ್ರಮುಖ ಮಾತುಗಳು. ಸಮಯವನ್ನು ಗೌರವಿಸುವವನೇ ಯಶಸ್ಸನ್ನು ಕಾಣುತ್ತಾನೆ. ವಿದ್ಯೆಯ ಶ್ರೇಷ್ಠಧನ. ಕೋಪವನ್ನು ನಿಯಂತ್ರಿಸಿದರೆ ಬುದ್ಧಿವಂತಿಕೆ ಬೆಳೆಯುತ್ತದೆ. ಕೆಟ್ಟ ಸ್ನೇಹಿತರಿಂದ ಒಂಟಿತನ ಉತ್ತಮ. ಪರಿಶ್ರಮವಿಲ್ಲದ ಯಶಸ್ಸಿಲ್ಲ. ಜೀವನದ 4 ಗುರಿಗಳು, ಪುರುಷಾರ್ಥಗಳು. ಧರ್ಮ ಎಂದರೆ ನೀತಿ, ಕರ್ತವ್ಯ. ಸತ್ಯದ ಮಾರ್ಗದಲ್ಲಿ ಬದುಕುವುದೇ ಧರ್ಮ. ಅರ್ಥ. ಸರ್ವಸ್ವವನ್ನು ಬಳಸಿ ಧನವನ್ನು ಸಂಪಾದಿಸುವುದೇ ಅರ್ಥ. ಕಾಮ. ಇಚ್ಛೆಗಳನ್ನು ನಿಯಂತ್ರಿಸುವ ಅನುಭವವೇ ಕಾಮ. ಮೋಕ್ಷ. ಆತ್ಮಶಾಂತಿ ಮತ್ತು ಮುಕ್ತಿಯ ಪ್ರಾಪ್ತಿಯನ್ನು ಹೊಂದುವುದೇ ಮೋಕ್ಷ. ಯಶಸ್ಸಿನ ಸೂತ್ರ. ಸ್ಪಷ್ಟ ಗುರಿ ಇರಬೇಕು, ಸಮಯದ ಸದುಪಯೋಗ ಪಡೆಯಬೇಕು, ನಿರಂತರ ಪರಿಶ್ರಮ ಪಡಬೇಕು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಶಿಸ್ತು ಮತ್ತು ಆತ್ಮ ನಿಯಂತ್ರಣದಿಂದ ನಾವು ಯಶಸ್ಸನ್ನು ಕಾಣಬಹುದು. ತಪ್ಪಿಸಬೇಕಾದ 5 ವಿಷಯಗಳು: ಆಲಸ್ಯ, ಕೋಪ, ಲೋಭ, ಮೋಹ ಮತ್ತು ಅಹಂಕಾರ. ನೆನಪಿಡಿ, ನಿಮ್ಮ ಗುರಿಯ ಮೇಲೆ ಕಣ್ಣಿಟ್ಟಿರಿ, ಸಮಯವನ್ನು ವ್ಯರ್ಥ ಮಾಡಬೇಡಿ, ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ, ಸದಾ ಕಲಿಯುತ್ತಿರಿ, ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮುಂದೆ ಸಾಗಿ. ಅಂತಿಮವಾದ ಮಾತು. ಚಾಣಕ್ಯರ ನೀತಿಗಳು ಕಾಲಾತೀತ. ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ವೈಯಕ್ತಿಕ, ಸಾಮೂಹಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣಬಹುದು. ನಿಮ್ಮನ್ನು ನೀವು ಗೆದ್ದರೆ ಲೋಕವನ್ನೇ ಗೆಲ್ಲುತ್ತೀರಿ. ವಿದ್ಯೆ, ಶಿಸ್ತು, ಸಮಯ, ಪರಿಶ್ರಮ, ಆತ್ಮ ನಿಯಂತ್ರಣದಿಂದ ಯಶಸ್ಸು ಸಾಧ್ಯ. ವಿದ್ಯೆಯೇ ಶ್ರೇಷ್ಠಧನ, ಸಂತೃಪ್ತಿಯೇ ಶ್ರೇಷ್ಠ ಸುಖ, ವಿಶ್ವಾಸವೇ ಶ್ರೇಷ್ಠ ಬಂಧು. ಇದು ಚಾಣಕ್ಯರ ಮಾತು.